ಬೇಗ ಬೇಗ ಮಾತಾಡ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಸುವರ್ಣಸೌಧ ವಿಶೇಷವಾಗಿ ಅನುಭವ ಮಂಟಪದ ಒಂದು ಕಲ್ಪನೆಯ ಚಿತ್ರವನ್ನ ಬಹಳ ಸುಂದರವಾಗಿ ಎಲ್ಲರಿಗೂ ದರ್ಶನ ಮಾಡತಕ್ಕಂತ ರೀತಿಯಲ್ಲಿ ಅದನ್ನ ಅನಾವರಣಗೊಳಿಸಿದಿರಿ. ತಮಗೆ ಹಾಗೂ ಮುಖ್ಯಮಂತ್ರಿ ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಕಷ್ಟು ಮಾತಾಡಿದ್ದಾರೆ. ಅನುಭವ ಮಂಟಪ ಒಂದು ಧಾರ್ಮಿಕ ಚಿಂತನೆ ಜೊತೆಯಾಗಿ ಸಾಮಾಜಿಕ ಚಿಂತನೆ ಹೆಚ್ಚಾಗ್ತಾ ಇತ್ತು. ಅದು ಬಹಳ ಮುಖ್ಯವಾಗಿ ಕೇವಲ ಧಾರ್ಮಿಕ ಚಿಂತನೆಗೆ ಒಳಗಾದಂತಹ ಸಭೆಯಾಗಿದ್ರೆ ಅದಕ್ಕೆ ಏನೋ ಬೇರೆ ಹೆಸರು ಬರ್ತಿತ್ತು. ಅದಕ್ಕೆ ಹೇಳತಕ್ಕಂಥದ್ದು ಇಟ್ ವಾಸ್ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳುದು, ಮಾಡೆಲ್ ಪಾರ್ಲಿಮೆಂಟ್ ಅಂತ. ಅಲ್ಲಿ ಸಮಾಜದ ಬಗ್ಗೆ, ಆಗಾಗ್ತಕ್ಕಂಥ ಶೋಷಣೆ ಬಗ್ಗೆ ಹೆಚ್ಚು ಚಿಂತನೆ ಆಗ್ತಕ್ಕಂಥ ಒಂದು ವೇದಿಕೆ ಆಗಿತ್ತು. ಮೇಲು ಕೀಳು ಅನ್ನುವಂಥ ಭಾವನೆ ಸೃಷ್ಟಿ ಆಗ್ಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ಒಂದು ಅನುಭವ ಮಂಟಪವನ್ನ ರಚನೆ ಆಗಿತ್ತು. ನಾನು ಅದನ್ನ ಎಲ್ಲರೂ ಏನ್ ಹೇಳಿದ್ದಾರೆ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ 800ಕ್ಕಿಂತ ಹೆಚ್ಚು ವರ್ಷ ಕಳೆದಾಗೂ ಕೂಡ ನಾವು ಇನ್ನೂ ಯಾವ ಮಟ್ಟಕ್ಕಿದ್ದೇವೆ ಅನ್ನೋದನ್ನ ಆಲೋಚನೆ ಮಾಡೋದು. ನಾವೆಲ್ಲಿದ್ದೇವೆ? ಬುದ್ಧ, ಬಸವ, ಯೇಸು ಕ್ರಿಸ್ತರು, ಮೊಹಮ್ಮದ್ ಪೈಗಂಬರ್ ಅವರು, ಗುರುನಾನಕ್ ಅವರು, ಎಷ್ಟು ಕಾಳಿದಾಸರು, ಕನಕದಾಸವರು, ಬಸವಣ್ಣವರು, ದಾಸಮಯ್ಯ ಅವರು, ಯಾರ ಹೆಸರು ತಗೊಳ್ಳಿ, ಸಾವಿರಾರು ವರ್ಷಗಳಿಂದ ಸಮಾಜ ಸುಧಾರಣೆ ಆಗಬೇಕು, ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಅನ್ನುವಂಥ ಕಲ್ಪನೆ ಅವ್ರು ಮಾಡಿದಂತ ಒಂದು ತಪಸ್ಸು, ನಾ ತಪಸ್ಸು ಅಂತ ಕರಿತೀನಿ ಇದಕ್ಕೆ. ಆ ತಪಸ್ಸಿನ ಪ್ರತಿಫಲ ಇವತ್ತು ಎಲ್ಲಿದ್ದೇವೆ ತಿಳ್ಕೋಬೇಕು. ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ಎಷ್ಟು ಸಾವಿರ ವರ್ಷ ಬೇಕು ಈ ಸಮಾಜವನ್ನು ತಿದ್ದಲಿಕ್ಕೆ ಅನ್ನುವಂಥ ಆಲೋಚನೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಸಮಾಜದ ಡೊಂಕನ್ನ ನೀನೇಕೆ ತಿದ್ದುವಯ್ಯ, ನಿಮ್ಮ ತನುವನ್ನ ನಿಮ್ಮ ಮನವನ್ನು ನೀವೇನಪ್ಪಾ ಅಂದ್ರ ಸರಿಪಡಿಸಿಕೊಳ್ಳಿ, ನಿಮ್ಮ ಡೊಂಕನ್ನ ನೀವು ತಿದ್ದುಕೊಳ್ಳಿ ಅನ್ನುವಂತ ಒಂದು ವಚನದಲ್ಲಿ ಹೇಳ್ತಾರೆ. ನೀವು ತಿದ್ದುಕೊಂಡ್ರೆ ಖಂಡಿತವಾಗಿ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಆಲೋಚನೆಗಳು. ಅಲ್ಲಮ್ಮ ಪ್ರಭು ಅವರ ವಚನಗಳು, ಅಕ್ಕಮಾದೇವಿಯವರ ವಚನಗಳು, ಹರಳಯ್ಯವರು, ಮಾದರ ಚೆನ್ನಯ್ಯವರು, ಯಾರು ಎಷ್ಟು ಶರಣರ ತಗೋತೀರಿ ಅವ್ರ ಒಂದೊಂದು ವಚನಗಳನ್ನ ನೀವು ಕೇಳಬೇಕು. ನಾನು ಅದೇ ಪಕ್ಕಕ್ಕೆ ಹೊಳೆದಂಡಿ ಮಗ್ಗಲೇನೆ ನಾ ಬರ್ತೇನೆ. ಇದನ್ನ ನಾವು ಕಲಿಬೇಕಾಗಿದ್ದು ಬಹಳ ಅವಶ್ಯ ಇದೆ. ನಾವು ಮೊದಲನೇದಾಗಿ ನಾವೊಮ್ಮೆ ತಾವು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಯಾರೇ ಆಗಿರ್ಬೋದು, ತಮ್ಮ ಪೀಠದಲ್ಲಿ ಕೂತವರು ನಮ್ಮನ್ನ ಚೈನಾಕ್ಕೆ ಕಳಿಸಿದ್ರು. ಚೈನಾದಲ್ಲಿ ಹೋದಾದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಟೂರ್ ಗೈಡ್ ಇದ್ರು. ನಮ್ಮ ಯಾರೋ ಒಬ್ರು ಸ್ನೇಹಿತರು ಕೇಳಿ ಒಂದು ಸಾಮಾಜಿಕ ಚಿಂತನೆ ಬಗ್ಗೆ, ಸ್ವಲ್ಪ ಸಾಮಾಜಿಕ ಇಲ್ಲಿ ಹೇಗಿದೆ ಪಾರ ಅನ್ನುವಂಥದ್ದು ಕೇಳಲಿಕ್ಕೆ ಅವ್ರು ಕೇಳಿದ್ರು. ಇಲ್ಲಿ ಹೌ ಮೆನಿ ಕಾಸ್ಟ್ ಸಿಸ್ಟಮ್ಸ್ ಪ್ರಿವೈಲ್ ಹಿಯರ್ ಅಂತ ಕೇಳಿದ್ರು. ಆ ಗೈಡ್ ಏನ್ ಹೇಳಿದ್ರು ಗೊತ್ತಾ? ಓನ್ಲಿ ಇಂಡಿಯನ್ಸ್ ಆಸ್ಕ್ ದಿಸ್ ಕ್ವಶನ್ ಅಂತ ಹೇಳಿದ್ರು. ವಿ ಆರ್ ಆಲ್ ಚೈನೀಸ್ ಅಂತ ಹೇಳಿದ್ರು. ಆಕೆ ಏನ್ ಹೇಳಿದ್ರು ಗೊತ್ತಾ? ಓನ್ಲಿ ಇಂಡಿಯನ್ಸ್ ಆಸ್ಕ್ ದಿಸ್ ಕ್ವಶನ್. ಕೇವಲ ಭಾರತೀಯರು ಮಾತ್ರ ಈ ಪ್ರಶ್ನೆ ಕೇಳ್ತಾರೆ, ನಾವೆಲ್ಲ ಚೈನಾದವರು ಅಂತ ಹೇಳಿ. ಅದ್ಭುತವಾದಂತ ಒಂದು ಮಾತನ್ನ ಕೇಳಿದ್ವಿ. ನಾವ್ ಎಷ್ಟು ಜನ ಇವತ್ತು ಹೇಳ್ತೇವೆ? ನಾವೊಂದು ಫೈಲ್ ಸೈನ್ ಮಾಡಬೇಕಾದ್ರೆ
ಅಥವಾ ಒಂದು ಪತ್ರವನ್ನ ಕೊಡಬೇಕಾದ್ರೆ ಅವನು ಯಾರು ಅಂತ ಕೇಳ್ತೀವಿ ಇವತ್ತು ಕೂಡ. ಅದು ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಿ ಅದರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಆಗ್ತಾ ಇತ್ತು. ಈ ವ್ಯತ್ಯಾಸವನ್ನ ನೋಡಿ, ಬಸವಣ್ಣವ್ರನ್ನ ಹೆಸರನ್ನ ಬಳಸ್ತೇವೆ, ಬಸವಣ್ಣವರ ತದ್ವಿರುದ್ಧವಾಗಿ ನಡ್ಕೊಂತೇವೆ. ಅದರ ಗಂಧ ಇರ್ಲಾರ್ದೇನೆ ನಾವು ಏನಪ್ಪಾ ಅಂದ್ರೆ ನಾವು ಮುಂದುವರಿತಾ ಇದ್ದೇವೆ. ಬಹಳ ಮಾತಾಡೋದು ಬೇಕಾಗಿಲ್ಲ ಅಧ್ಯಕ್ಷರೇ. ಬಸವಣ್ಣವರು ಏನ್ ಹೇಳಿದ್ರು ಗೊತ್ತಾ? ಎನಗಿಂತ ಹಿರಿಯನಿಲ್ಲ, ಶರಣರಕ್ಕಿಂತ ಶಿವಭಕ್ತರಕ್ಕಿಂತ ಹಿರಿಯನಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಅರ್ಥ ಮಾಡ್ಕೋತೇವೆ ನಾವು. ಜಂಗಮ ಅಂದ ತಕ್ಷಣ ಹೋದ ತಕ್ಷಣ ನಾವು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಬಹಳಷ್ಟು ಜನಕ್ಕೆ. ಅವರು ಜಂಗಮರು ಅಂತ ತಿಳ್ಕೊತೀವಿ. ಜಂಗಮ ಅಂದ್ರೆ ಏನು ಅಂದ್ರೆ ಜನರುವರೆಯಾಗಿ ಕೆಲಸ ಮಾಡ್ತಕ್ಕಂಥವ, ಜನರ ಪರ ಜನರಿಗೋಸ್ಕರ ಇರ್ತಕ್ಕಂಥವ, ಅವ ನಿಜವಾದ ಜಂಗಮ. ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೋತೇವೆ? ಇನ್ನೊಂದು ಶಬ್ದ ಹೇಳ್ತಾರೆ, ಗುರು 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 ಅಂತ ಹುಡುಕ್ತೇವೆ. ಅವ್ರೇನ್ ಹೇಳಿದ್ರು? ಅರಿವೇ ನಿಮ್ಮ ಗುರು, ಅರಿವೇ ನಿಮ್ಮ ಗುರು ಅಂತ ಹೇಳಿದ್ರು. ಆ ಅರಿವು ನಿಮ್ಮಲ್ಲಿ ಮೂಡ್ತಂದ್ರೆ ನಿಮ್ಗೆ ಯಾರು ಗುರುನೇ ಇಲ್ಲ, ನೀವೇ ನಿಮಗೆ ಗುರು ಅಂತ, ನಿಮ್ಮ ಅರಿವೇ ನಿಮಗೆ ಗುರು ಆಗ್ಬೇಕು. ಅಂದಾಗ ಮಾತ್ರ ನೀವು ಸರಿ ಆಗ್ಲಿಕ್ಕೆ ಸಾಧ್ಯ. ಇಂಥ ಆಲೋಚನೆಗಳು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿತ್ತು. ನಮ್ಮಲ್ಲಿ ಇವತ್ತು ಚರ್ಚೆ ಆಗ್ತಾವ. ಎಷ್ಟು ಚೆನ್ನಾಗಿ ಚರ್ಚೆ ಆಗ್ತಾವ ಈ ಅನುಭವ ಮಂಟಪದಲ್ಲಿ. ಹೇಳಬಾರ್ದು, ನಾನು ಹೇಳಿದೆ ತದ್ವಿರುದ್ಧವಾಗಿ ಅಂತ. ನಾವಿಲ್ಲಿ ಏನ್ ಹೇಳ್ತೇವೆ? ನಾ ಆ ಹಗರಣ ಮಾಡಿನಂದ್ರೆ ನೀ ಈಗ ಹಗರಣ ಮಾಡಿಲ್ಲ. ಬರೀ ಇದೆ ಜಗಳ. ಜನರ ಪರ ವಿಚಾರ ಮಾಡ್ತಕ್ಕಂಥ ಮತ್ತು ಜನರನ್ನ ಉದ್ಧಾರ ಮಾಡ್ತಕ್ಕಂಥ ಚಿಂತನೆ ಈ ಸಭೆಯಲ್ಲಿ ಎಲ್ಲಿವರೆಗೂ ಆಗೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಆ ಅನುಭವ ಮಂಟಪಕ್ಕೆ ತಾವೇನು ಇವತ್ತು ಭಾವಚಿತ್ರವನ್ನ ಅಲ್ಲಿ ಹಾಕಿದಿರಿ, ಕಲ್ಪನೆ ಚಿತ್ರವನ್ನ ಮಾಡಿದಿರಿ, ಅದಕ್ಕೆ ನಿಜವಾದ ಗೌರವವನ್ನು ನಾವು ಕೊಡ್ತೇವೆ ಅನ್ನುವಂಥದ್ದಲ್ಲ. ಅದು ಆಗ್ಬೇಕು, ನಾವೆಲ್ಲರಲ್ಲಿ ಆಗ್ಬೇಕು. ಈ ಮಾತುಗಳನ್ನು ಹೇಳ್ತೇನೆ, ತಮಗೆ ಅಭಿನಂದಿಸ್ತೇನೆ, ಮುಖ್ಯಮಂತ್ರಿಯವರಿಗೆ ಅಭಿನಂದಿಸ್ತೇನೆ. ನಾವೆಲ್ಲರೂ ಕೂಡ ಅದನ್ನ ಪಾಲಿಸುವಂತ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತೇನೆ. ಆಮೇಲೆ ರಾಯರೆಡ್ಡಿ ಅವರು ಹೇಳಿದಂತ ಮಾತಿಗೆ ನಾನು ಒಪ್ತೇನೆ. ಬಸವಣ್ಣವರು ಆಧ್ಯಾತ್ಮಿಕವಾದಂತಹ ಗುರು, ಆಧ್ಯಾತ್ಮ ಬೇರೆ, ಆದ್ರೆ ಸಾಮಾಜಿಕ ಚಿಂತನೆಯನ್ನು ಮಾಡ್ತಕ್ಕಂಥವ್ರಾಗಿದ್ರು. ಅವ್ರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಪೋಸ್ ಎಲ್ಲಿ ನಾನು ನೋಡಿಲ್ಲ. ಆಶೀರ್ವಾದ ಮಾಡುವಂತ ಪೋಸ್ ಎಲ್ಲಿ ನೋಡಿಲ್ಲ ನಾನು. ಅದಕ್ಕೆ ದಯವಿಟ್ಟು ಆ ಭಾವಚಿತ್ರ ಸರಿಯಾಗಿ ಇಲ್ಲ ಅದು ಅನ್ನುವಂತ ಮಾತನ್ನು ಹೇಳ್ತೇನೆ. ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಬೇರೆ ಕಲ್ಪನೆಯಿಂದ ಇರ್ತಕ್ಕಂಥದ್ದು, ಅವರ ವ್ಯಕ್ತಿತ್ವಕ್ಕೆ ಹೊಂದತಕ್ಕಂಥ ಕಲ್ಪನೆ ಇರುವಂತ ನೀವು ವಚನ ಸಾಹಿತ್ಯವನ್ನು ಬರಿತಕ್ಕಂಥದ್ದು ಬೇಕಾದ್ರೆ ಇಟ್ಕೊಳ್ಳಿ. ಅವ್ರ ಮಹಾಜ್ಞಾನಿಗಳು ವಚನ ಸಾಹಿತ್ಯವನ್ನು ಬರಿತಕ್ಕಂಥ ತಮ್ಮ ವಿವೇಚನೆಗೆ ಬಿಡ್ತೀವಿ, ತಮ್ಮ ವಿವೇಚನೆಗೆ ಬಿಡ್ತೀವಿ. ಆಯ್ತು ಆಯ್ತು, ಅದು ಇಲ್ಲಿ ಚರ್ಚೆ ಮಾಡಾಗ್ತದೆ. ನಿಮ್ಮನ್ನ ಫೋಟೋ ಕೊಡಿ, ಅದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಯ್ತು. ಜಾತಿ ಪದ್ಧತಿಯನ್ನ ತೆಗಿತಕ್ಕಂಥದ್ದು ಅಧ್ಯಕ್ಷರೇ, ಜಾತಿ ಪದ್ಧತಿಯನ್ನು ತೆಗಿತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಆ ಮನಸ್ಸು ನಮ್ಮಲ್ಲಿ ಬರಬೇಕು. ಓಕೆ, ಆ ಮನಸ್ಸನ್ನ ನಾವು ಬಹಳ ವಿಚಾರ ಮಾಡಿ ಬದಲಾವಣೆ ಮಾಡಿಕೊಳ್ಳೋದು ಮುಖಾಂತರ ಸಮಾಜದಲ್ಲಿ ಈ ಏರುಪೇರು ಅನ್ನುವಂಥ ಭಾವನೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಾಮಾಜಿಕ ನ್ಯಾಯವನ್ನು ಕೊಡಿಸುವುದರಲ್ಲಿ ತಮ್ಮ ಮಹತ್ವವಾದಂಥ ಪಾತ್ರವನ್ನ ನಾವೆಲ್ಲರೂ ವಹಿಸೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದುವೇ ಬಸವಣ್ಣಗೆ ಸಲ್ಲಿಸ್ತಕ್ಕಂಥ ಕೀರ್ತಿ, ಅನುಭವ ಮಂಟಪದಿಂದ ಕಲಿಯುವಂತ 4 ಪಾಠ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.